ನೋಡಿ ಮನೆಯಲ್ಲೇ ಈಸಿಯಾಗಿ ಯಾವ ಥರ ಬೇಲ್ಪುರಿ ಮಾಡೋದು ಅಂತ ಹೇಳ್ತಾ ಇದ್ದೀನಿ. ಒಂದು ಟೊಮೆಟೊನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ ಹುರಿದಿರೋ ಕಡಲೆ ಬೀಜ ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ. ಮತ್ತು ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಮತ್ತು ಕ್ಯೂಕ್ಯುಂಬರ್ ಸೌತೆಕಾಯಿನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಕಡಲೆ ಪುರಿ ತೊಗೊಂಡಿದ್ದೀನಿ. ಈಗ ಇದನ್ನೆಲ್ಲವನ್ನು ಈ ಬಾಣಲಿಗೆ ಇದೆಲ್ಲನೇ ಈ ಕಡಾಯಿಗೆ ಹಾಕ್ತೀನಿ. ಈಗ ಸೌತೆಕಾಯಿ, ಈರುಳ್ಳಿ, ಮತ್ತು ಟೊಮೆಟೊ, ಕಟ್ ಮಾಡಿರೋ ಟೊಮೆಟೊ ಹಾಕ್ತೀನಿ. ಇವಾಗ ಇದಕ್ಕೆ ಸ್ವಲ್ಪ ಚಾಟ್ ಮಸಾಲ ಹಾಕ್ಕೋತೀನಿ ನಾನು. ಇದು 4 ಗಂಟೆ ಸ್ನ್ಯಾಕ್ಸ್ ಟೈಮಲ್ಲಿ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ನೋಡಿ ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ತೀನಿ ಇದ್ರ ಜೊತೆ. ಇದು ಉಪ್ಪು ಪೂರಿನೇ ನಾನು ತೊಗೊಂಡಿರೋದು. ಉಪ್ಪು ಪೂರಿ ತೊಗೊಂಡಿದ್ದೀನಿ ನಾನು. ಇದನ್ನು ಮಿಕ್ಸ್ ಆದಮೇಲೆ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಇದಕ್ಕೆ ಕಡಲೆ ಬೀಜ ಹಾಕ್ತೀನಿ. ಕಡಲೆ ಬೀಜ. ಇವಾಗ ಈ ಕೋಡ್ಬಳೆ ಸ್ವಲ್ಪ ಚಿಕ್ಕದಾಗಿ ಕೋಡ್ಬಳೆನ ಮುರಿದ್ಬಿಟ್ಟು ಹಾಕ್ತೀನಿ ಇದರಲ್ಲಿ. ನೋಡಿ ಕೋಡ್ಬಳೆ ಹಾಕ್ತೆ. ಈಗ ಇವಾಗ ಇದಕ್ಕೆ ಕಡಲೆಪುರಿ ಹಾಕ್ತೀನಿ. ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿ. ನೋಡಿ ಇದನ್ನು ಇಮಿಡಿಯೇಟ್ ತಿನ್ನಬೇಕು, ಮೆತ್ತಗಾಗೋಗುತ್ತೆ. ಇಲ್ಲಾಂದರೆ ನನಗಂತೂ ತುಂಬ ತಿನ್ನಬೇಕನ್ನಿಸ್ತಿದೆ. ಬೇಗ ಮನೇಲಿ ಮಾಡ್ಕೊಂಡು ತಿನ್ಬಿಡಿ 4 ಗಂಟೆ ಸ್ನ್ಯಾಕ್ಸ್. ಥ್ಯಾಂಕ್ ಯು.